ಒಂದೂರಲ್ಲಿ ಒಂದು ಬೆಕ್ಕಿತ್ತು. ಒಂದು ದಿನ ಅದು ತನ್ನ ಸೈಕಲ್ ಮೇಲೆ ಜಾತ್ರೆಗೆ ಹೋಯಿತು. ಜಾತ್ರೆಯಲ್ಲಿ ಅದು ತನ್ನ ಮಕ್ಕಳಿಗಾಗಿ ಗೊಂಬೆ, ಕಾರು, ಬೈಕ್, ಬಸ್ ಮುಂತಾದ ಆಟಿಕೆ ಸಾಮಾನುಗಳನ್ನು ತೆಗೆದುಕೊಂಡಿತು. ಮನೆಗೆ ಹಿಂದಿರುಗುವ ದಾರಿಯಲ್ಲಿ ಬರುತ್ತಿದ್ದಾಗ ಒಂದು ಮರದ ಹಿಂದೆ ಒಂದು ಮರಿಬೆಕ್ಕು ಅಳುತ್ತಿರುವ ಶಬ್ದ ಕೇಳಿಸಿತು. ಬೆಕ್ಕು ತನ್ನ ಸೈಕಲ್ ನಿಲ್ಲಿಸಿ ಆ ಮರಿಯ ಬಳಿಗೆ ಹೋಗಿ, ನೀನು ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿತು. ಆಗ ಮರಿಬೆಕ್ಕು, ನನ್ನಮ್ಮ ನನಗೆ ಆಟಿಕೆ ಸಾಮಾನುಗಳನ್ನು ತಂದುಕೊಡಲಿಲ್ಲ ಎಂದು ಹೇಳಿತು. ಇದನ್ನು ಕೇಳಿದ ಬೆಕ್ಕು ತುಂಬಾ ಕನಿಕರಗೊಂಡಿತು. ಅದು ತನ್ನ ಬಳಿಯಿದ್ದ ಆಟಿಕೆಗಳಲ್ಲಿ ಕೆಲವು ಮರಿಬೆಕ್ಕಿಗೆ ಕೊಟ್ಟಿತು. ಆಗ ಮರಿಬೆಕ್ಕು ತುಂಬಾ ಖುಷಿಯಾಗಿ ತನ್ನ ಮನೆಗೆ ಹೋಯಿತು. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಕಮೆಂಟ್ ಮಾಡಿ.